ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಮನೆ ಬಿಟ್ಟು ಹೋದೆ ಅಂತ ಹೇಳಿದೆ. ಇಲ್ಲಿ ಮನೆ ಹೊರಗಡೆನೆ ಟೆಂಟ್ ಹಾಕ್ಕೊಂಡು ಚಂಡ ಹೊರೋಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಅಮ್ಮು ಅತ್ತೆ ಹತ್ರ ಬಂದಿದ್ದೆ. ವಲ್ಲಭ ನನಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು, ನಾನು ಅಮ್ಮ ನೋಡಬೇಕು ಅಂತ ಹೇಳಿದೆ, ಅದಕ್ಕೆ ಮಾಡ್ದೆ, ಇದರಿಂದ ನಿಮ್ಗೆ ತುಂಬ ಬೇಜಾರಾಗಿದೆ ಅಲ್ವಾ ಅತ್ತೆ ಅಂತ ಹೇಳಿ ಗಿರೀಶ್ ಅವ್ರನ್ನ ಸಮಾಧಾನ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಕೂಡ ಬರ್ತಾರೆ. ನೀನು ಅಮ್ಮ ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ. ಇತ್ತೀಚೆಗೆ ನಾನು ಈ ಮನೆಗೆ ಬಂದವಳು, ನನಗೆ ಗೊತ್ತು ಎದುರುಗಡೆ ಮನೆ ಶತ್ರು ಮನೆ ಹೋಗಬಾರ್ದು ಅಂತ, ಆದರೆ ನಿನಗೆ ಗೊತ್ತಾಗ್ಲಿಲ್ವಾ ಯಾಕೆ ರೀತಿ ಎಲ್ಲ ಮಾಡ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಪಾಪ ಅವಳು ಏನು ಮಾಡ್ತಾಳೆ, ಅವಳಿಗೆ ಅಮ್ಮನ ನೋಡಬೇಕು ಅಂತ ಅನಿಸಿದೆ, ಅದರಲ್ಲಿ ಏನಿದೆ ತಪ್ಪು ಅಂತ ಗಿರೀಶ್ ಅವರು ಕೂಡ ಹೇಳ್ತಾರೆ. ಆದರೂ ಕೂಡ ವಲ್ಲಭ ಈ ರೀತಿ ಮಾಡಬಾರ್ದಿತ್ತು. ಲವ್ ಮ್ಯಾರೇಜ್ ಆಗದೆ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಲವ್ ಮ್ಯಾರೇಜ್ ಆಗಿರೋದ್ರಿಂದನೇ ಇದೆಲ್ಲ ನಡೀತಿರೋದು ಅಂತ ಪ್ರಿಯಾ ಹೇಳಿದ ತಕ್ಷಣ ಮೀನಾ ರುಚಿಗೆ ಇರ್ತಾರೆ. ಏನು ಮಾತಾಡ್ತಿದ್ರಾ ಪ್ರಿಯಾ ಅಕ್ಕ ನೀವು? ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಇದಕ್ಕೂ ಏನು ಸಂಬಂಧ, ಏನು ಹೇಳ್ತಿದ್ರಾ ನೀವು ಅಂತ ಹೇಳಿ ಮೀನಾ ಕೇಳಿದಾಗ, ನಿಜ ಅಲ್ವಾ, ಲವ್ ಮ್ಯಾರೇಜ್ ಆಗಿರೋದ್ರಿಂದ ಹೆಂಡತಿ ಪರ ನಿಂತು ಈ ರೀತಿ ಮಾಡಿದಾನೆ. ಅರೇಂಜ್ ಮ್ಯಾರೇಜ್ ಆಗಿದ್ದಿದ್ರೆ ಖಂಡಿತ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಈ ರೀತಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಪ್ರಿಯಾ ಹೇಳಿದ ತಕ್ಷಣ ಮೀನವರು ಸಿಡಿದೇಳ್ತಾರೆ. ಇಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನು ಬರೋದಿಲ್ಲ. ಹೆಂಡತಿನ ಕಂಡ ಎಷ್ಟು ಪ್ರೀತಿಸ್ತಾನೆ ಅನ್ನೋದ್ರ ಮೇಲೆ ಇದೆಲ್ಲ ನಡೆಯುತ್ತಷ್ಟೇ. ಅಮ್ಮನ ಅವನು ತುಂಬ ಪ್ರೀತಿ ಮಾಡ್ತಾನೆ, ಅದಕ್ಕೆ ಅವನ ಮನಸ್ಸಿಗೆ ಬೇಜಾರಾಗಿದೆ, ಈ ರೀತಿ ಮಾಡ್ತಾನೆ. ಇಲ್ಲಿ ವಲ್ಲಭ ಮಾಡಿರೋದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಖಡಕ್ಕಾಗಿ ಹೇಳಿ ಪ್ರಿಯಾ ಅಮ್ಮನ ಕರ್ಕೊಂಡು ಹೋಗ್ಬಿಡ್ತಾರೆ. ನಂತರ ಪ್ರಿಯಾ ಅತ್ತೆಯನ್ನು ಕೇಳಿದಾಗ ಅತ್ತೆ ಕೂಡ ಅಮ್ಮ ಮಾಡಿರೋದು ನನಗೂ ತಪ್ಪು ಅನ್ನಿಸ್ತಿಲ್ಲ, ಬಟ್ ಅವ್ರ ದೃಷ್ಟಿಲಿ ಅದು ತಪ್ಪಾಗಿದೆ ಅಂತ ಹೇಳಿ ಗಿರೀಶ್ ಅವರು ಕೂಡ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಪ್ರಿಯಾ ಮಾವನ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಮನೆಯವ್ರು ಎಲ್ಲರೂ ಬರ್ತಾರೆ. ನೋಡಿದ್ರೆ ವಲ್ಲಭ ಟೆಂಟ್ ಹಾಕ್ಕೊಂಡಿದ್ದಾನೆ. ಇದರಿಂದ ನನ್ನ ಮರ್ಯಾದೆ ಹೋಗುತ್ತೆ, ಮೊದಲು ಇಲ್ಲಿಂದ ಹೊರಡು ಅಂತ ಹೇಳು ಅಂತ ನಂದವರು ಗಿರೀಶ್ ಅವ್ರಿಗೆ ಹೇಳಿದಾಗ, ಇಲ್ಲಿ ವಲ್ಲಭ ನಾನೇನು ಅವ್ರ ಮನೇಲಿಲ್ಲ, ಅವ್ರ ಮನೆ ಮುಂದೆ ಕೂಡ ಇಲ್ಲ, ಇದು ಗೌರ್ಮೆಂಟ್ ಜಾಗ, ನಾನು ಯಾರು ಕೇಳೋಕ್ಕಾಗಲ್ಲ ಅಂತ ಹೇಳಿ ಹೇಳಿದಾಗ ನಂದವರು ಸಿಡಿದತ್ತು ಮನೆ ಒಳಗಡೆ ಬರ್ತಾರೆ. ಗಿರೀಶ್ ಅವ್ರಿಗೆ ನಾಳೆ ಒಳಗೆ ಅವ್ನು ಇರಬಾರ್ದು, ಇಲ್ಲಾಂದರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ತಾಯಿ ವೀಣವರು ಕೂಡ ಅಲ್ಲಿಗೆ ಬರ್ತಾರೆ. ಈ ರೀತಿ ಎಲ್ಲ ನಮ್ಮ ಮನೆಯಲ್ಲೆಲ್ಲ ನಡೆಯೋದಿಲ್ಲ, ಈ ರೀತಿ ನಮ್ಮ ಮನೆ ಮಗ ಏನಾದ್ರು ಇದ್ದು ಮಾಡಿತಿದ್ರೆ ಅವ್ನಿಗೆ ಸರಿಯಾಗಿ ನಾಲ್ಕು ಬಾರಿಸಿ ಬುದ್ಧಿ ಹೇಳ್ತಿದ್ವಿ ಅಂತ ಹೇಳಿದ ತಕ್ಷಣ ನಂದವರು ಅಲ್ಲಿಂದ ಹೊರಟ್ಬಿಡ್ತಾರೆ. ನೀವು ಆ ರೀತಿ ಮಾತಾಡಬಾರ್ದಿತ್ತು, ಮೊದಲೇ ಅವರು ಕೋಪದಲ್ಲಿದ್ದರು ಅಂತ ಗಿರೀಶ್ ಅವರು ಹೇಳೋದಕ್ಕೆ ನಾನೇನು ಅಂಥದ್ದು ಮಾತಾಡಿದೆ, ಅದಕ್ಕೆ ನಾನು ನಿಜಾನೇ ತಾನೇ ಹೇಳಿದ್ದು ಅಂತ ಹೇಳಿ ಪ್ರಿಯಾ ಅಮ್ಮ ಹೇಳ್ತಾರೆ. ನಂತರ ಗಿರೀಶ್ ಅವ್ರು ಕೂಡ ಬೇಜಾರು ಮಾಡಿಕೊಂಡು ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಇಲ್ಲಿ ಮಾಧವ ಮತ್ತು ಕೇಶವ ಊಟ ಮಾಡೋದಿಲ್ಲ. ಇಲ್ಲಿ ನಂದವರು ಊಟ ಮಾಡಿ ಹೋಗಬೇಕಿದ್ರೆ ಯಾರು ಹಸ್ಕೊಂಡಿರ್ಬೇಕಾಗಿಲ್ಲ ನಮ್ಮ ಮನೇಲಿ ಅಂತ ಹೇಳಿದ ತಕ್ಷಣ ಮಾಧವ ಮತ್ತು ಕೇಶವ ಇಬ್ಬರು ಕೂಡ ಊಟ ತೊಗೊಂಡು ಹೋಗಿ ವಲ್ಲಭಂಗೆ ಮಾಡಿಸ್ತಾರೆ. ಇದನ್ನೆಲ್ಲ ನೋಡಿದೆ ಏನೋ ಆಗುತ್ತೆ ಅಂತ ಅಂದ್ಕೊಂಡ್ರೆ ಏನೂ ಆಗ್ತಾ ಇಲ್ವಲ್ಲ ಅಂತ ವೀಣಾ ಮತ್ತು ಪ್ರಿಯಾಗೆ ಬೇಜಾರಾಗುತ್ತೆ. ನಂತರ ಪ್ರಿಯಾ ತನ್ನ ಗಂಡನ ಹತ್ರ ಬಂದಿದ್ದೆ, ನೀವು ಯಾಕೆ ಆ ರೀತಿ ಊಟ ತೊಗೊಂಡು ಹೋದ್ರಿ, ಮಾವನ ವಿರುದ್ಧವಾಗಿ ಹೋದ್ರಿ, ಮಾವಂಗೆ ಬೇಜಾರಾಗಲ್ವಾ ಅಂದಾಗ ಯಾರು ಹೇಳಿದ್ದು ಮಾವನ ವಿರುದ್ಧವಾಗಿ ಅಪ್ಪನ ವಿರುದ್ಧವಾಗಿ ಹೋಗಿದ್ದೀವಿ ಅಂತ ನೀನು ತಪ್ಪು ತಿಳ್ಕೊತಿದ್ಯಾ, ಅಷ್ಟೇ ನಿನಗೆ ಗೊತ್ತಿಲ್ಲ. ಅಪ್ಪಂಗೆ ವಲ್ಲಭನ ಮೇಲೆ ತುಂಬಾ ಪ್ರೀತಿ ಇದೆ, ಬಟ್ ಆ ಕೋಪ ಅಷ್ಟೇ ಈಗ ಕಾಣಿಸ್ತದೆ. ಅವ್ರಿಗೆ ಕೋಪ ಇರೋದ್ರಿಂದ ಈ ರೀತಿ ನಡ್ಕೋತಿದ್ದಾರೆ. ಮುಂದೊಂದು ದಿನ ವಲ್ಲಭನ ಅಪ್ಪನೇ ಮನೆಗೆ ಕರ್ಕೊಂಡು ಬರ್ತಾರೆ. ನಿನಗದೆಲ್ಲ ಗೊತ್ತಾಗೋದಿಲ್ಲ. ಅಪ್ಪ ಮನೆಯವ್ರು ಯಾರು ಹಸ್ಕೊಂಡು ಇರಬಾರ್ದು ಅಂದರೆ ವಲ್ಲಭಂಗೆ ಊಟ ಕೊಡಿ ಅಂತಾನೆ ಅರ್ಥ, ಅದು ನಿನಗೆ ಗೊತ್ತಾಗೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಂತ ಹೇಳಿ ಮಾಧವ ಪ್ರಿಯಾಗೆ ಟಕ್ಕರ್ ಕೊಡ್ತಾರೆ. ಕೊನೆಗೂ ಇಲ್ಲಿ ಅಮ್ಮು ಅಂತೂ ತನ್ನ ಗಂಡ ವಲ್ಲಭ ಚಳಿಯಲ್ಲಿ ನಡಕ್ತಿದ್ದಾನೆ ಅಂತ ಹೇಳಿ ಬೆಡ್ಶೀಟ್ ದಿಂಬು ಚಾಪೆ ಎಲ್ಲನೂ ಕೂಡ ತಗೊಂಡು ಹೋಗ್ತಿರ್ತಾಳೆ. ನಂದವ್ರ ಕೈಗೆ ಸಿಕ್ಬಿಡ್ತಾರೆ. ಈ ರೀತಿ ತಗೊಂಡು ಹೋಗುವಾಗಿದ್ರೆ ವಾಪಸ್ ಬರಬೇಡ ಅಂತ ಹೇಳು, ಇದೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ, ನಮ್ಮ ಮನೆಯಲ್ಲಿ ನಡೆಯೋದಿಲ್ಲ ಅಂತ ನಂದವರು ಕಂಡೀಷನ್ ಹಾಕ್ತಾರೆ. ಹಾಗಾಗಿ ಅಮ್ಮು ಚಾಪೆ ದಿಂಬನ ತರೋಕೆ ಆಗೋದಿಲ್ಲ. ವಲ್ಲಭ ಚಳಿಯಲ್ಲೇ ನಡುತ್ತಿರುವುದನ್ನು ನೋಡಿದೆ. ಇಲ್ಲಿ ಅಮ್ಮು ಕೂಡ ಅದೇ ಟೆಂಟಲ್ಲಿ ಉಳ್ಕೊಂಡ್ಬಿಡ್ತಾರೆ. ಹಾಗಾದರೆ ಮುಂದೆ ಆಗುತ್ತೆ ಮುಂದಿನ ವಿಡಿಯೋ.